ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ದಾಳಿ ಮಾಡಿದ ನಂತರ ಇರಾನ್ ಒಂದು ರೀತಿಯಾಗಿ ಈಗ ಯಾವ ರೀತಿ ಹಂತಕ್ಕೆ ಹೋಗುತ್ತೆ ಅಂದರೆ ಯಾರ್ಯಾರ ಮೇಲೋ ಸಿಕ್ಕ ಕಡೆಗಳಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ಮಿಸೈಲ್ಗಳನ್ನು ಬಿಡ್ತಾ ಇದೆ. ಅದರ ಪರಿಣಾಮವಾಗಿ ಈಗ ಕೊಲ್ಲಿ ರಾಷ್ಟ್ರಗಳಲ್ಲಿ ರಕ್ತ ದೋಕುಳಿನೇ ಹರಿತಾ ಇದೆ. ಇಲ್ಲಿ ನಾವು ಬಣ್ಣದ ಓಕುಳಿಯನ್ನು ಆಡ್ತಾ ಇದ್ದೀವಿ, ಅವರು ರಕ್ತದ ಓಕುಳಿಯನ್ನು ಆಡ್ತಾ ಇದ್ದಾರೆ. ಯಾರ ಸತ್ರ ಯಾರಿಗೇನಾಗಬೇಕಾಗಿದೆ, ಅವರವರ ಈಗೋ ಹರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಆ ಈಗೋ ಹರ್ಟಲ್ಲಿ ಹೋಗ್ತಾ ಇದ್ದಾರೆ. ಜನ ಕೊಲೆ ಮಾಡಿದರೆ ಅದು ಕೇಸ್ಗಳಾಗುತ್ತೆ. ಆದರೆ ಆಯಾ ರಾಷ್ಟ್ರಗಳ ದೊಡ್ಡ ದೊಡ್ಡ ನಾಯಕರುಗಳು ಈ ರೀತಿಯಾಗಿ ಕೊಲೆ ಮಾಡಿದರೆ ಅವು ಯಾವುದು ಕೇಸ್ ಆಗೋದಿಲ್ಲ. ಅವರಿಗೆಲ್ಲ ಮಾಫಿ, ಇನ್ನುಳಿದಂಥವರಿಗೆ ಶಿಕ್ಷೆ. ಇದು ಪ್ರಪಂಚದಲ್ಲಿರುವಂತಹ ಕಾನೂನು. ಇರಾನ್ ಇಸ್ರೇಲ್ ಮಧ್ಯೆ ಜೋರಾಗಿದೆ ಈಗ ಯುದ್ಧ ಸಂಘರ್ಷ. ಇಸ್ರೇಲ್ ಜನವಸತಿ ಪ್ರದೇಶಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. 2,000 ಡ್ರೋನು, 500 ಕ್ಷಿಪಣಿಗಳಿಂದ ಇಸ್ರೇಲ್ ಮೇಲೆ ಭೀಕರವಾದಂತಹ ದಾಳಿಯನ್ನ ಇರಾನ್ ಮಾಡಿರೋದು. ಟೆಲ್ ಅವೀವ್, ಜೆರುಸಲೆಂ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಇರಾನ್. ಹೇಳಿತ್ತದು ನಾವು ಇಸ್ರೇಲ್ ಅನ್ನ ಬಿಡೋದಿಲ್ಲ ಅಂತ. ಇರಾನ್ನ ಟೆಹರಾನ್ ವಿಮಾನ ನಿಲ್ದಾಣ ಧ್ವಂಸಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈಗ ಯುದ್ಧದ ಸಂಘರ್ಷ ಬಹಳ ಜೋರಾಗ್ತಾ ಇದೆ. ಇಸ್ರೇಲ್ನ ಜನವಸತಿ ಪ್ರದೇಶಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಅಮೆರಿಕದ ಮೇಲೆ ಹಾಕಕ್ಕೆ ಇರಾನ್ ಬಳಿ ಆಗ್ತಾ ಇಲ್ಲ. ಹಾಗಾಗಿ ಅದೆಲ್ಲ ತನ್ನ ಕೋಪವನ್ನ ನೇರವಾಗಿ ಇಸ್ರೇಲ್ ಮೇಲೆ ತೀರಿಸಿಕೊಳ್ತಾ ಇದೆ. ಇಸ್ರೇಲ್ ಕೂಡ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಅಮೆರಿಕ ಜೊತೆಗೆ ಸೇರ್ಕೊಂಡು, ಜೊತೆಗೆ ಇಸ್ರೇಲ್ ಮುಂಚೆಯಿಂದಲೂ ಕೂಡ ಇರಾನ್ ಮೇಲೆ ಕತ್ತಿ ಮಸಿತಾ ಇದ್ದಿದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಖಮೇನಿಯ ವಿಚಾರದಲ್ಲಿ ಖಮೇನಿ ಆಡ್ತಾ ಇರುವಂಥ ರೀತಿಗಳು ಇವೆಲ್ಲವೂ ಕೂಡ ಇಸ್ರೇಲ್ಗೆ ಒಂಥರ ಇರಿಟೇಟ್ ಮಾಡಿಡ್ತಾ ಇದ್ದಿದ್ದು. ಹಾಗಾಗಿ ಅಮೆರಿಕ ಯಾವಾಗ ಹೇಳುತ್ತೋ ಅವಾಗ ಜೈ ಅನ್ಕೊಂಡೆ ಹೋಗಿ ಹೊಡೆದಾಕಿ ಬರುವಂಥ ಕೆಲಸವನ್ನ ಮಾಡಿದ್ರು. ಆದರೆ ಈಗ ಇಸ್ರೇಲ್ ಕೂಡ ಅದನ್ನು ಅನುಭವಿಸಲೇಬೇಕಾಗತ್ತೆ. ಇಸ್ರೇಲಿಗೆ ಗೊತ್ತು ಇದು ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. ಬಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ಖಮೇನಿಯನ್ನು ಹೊಡೆದು ಹಾಕಿದ ತಕ್ಷಣ ಪತ್ರಗುಟ್ಕೊಂಡು ಹೋಗ್ಬೋದು ಇರಾನ್ ಅಂತ ಅಂದ್ಕೊಂಡಿತ್ತು. ಬಟ್ ಇರಾನ್ ಹಂಗಾಗಿಲ್ಲ. ಇರಾನ್ ಕಾರಣ ಅಲ್ಲಿ 40 ಟಾಪ್ ಮೋಸ್ಟ್ ಲೀಡರ್ಸ್ಗಳೆಲ್ಲ ಸತ್ತೋಗಿದ್ದಾರೆ, ಖಮೇನಿ ಸೇರಿದಂತೆ. ಖಮೇನಿಯ ಕುಟುಂಬವೂ ಕೂಡ ಅದರಲ್ಲಿ ಸತ್ತೋಗಿದೆ. ಹಾಗಾಗಿ ಎಲ್ಲ ಕೋಪವನ್ನ ಈಗ ತೀರಿಸಿಕೊಳ್ತಾ ಇದ್ದಾರೆ. ಯಾರೆಲ್ಲ ಇಸ್ರೇಲ್ ಮತ್ತು ಅಮೆರಿಕ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಹೊಡೆದು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಮೆರಿಕದ ಎಲ್ಲೆಲ್ಲಿ ಜಾಗಗಳಿದೆ, ಇಸ್ರೇಲ್ನ ಎಲ್ಲೆಲ್ಲಿ ಜಾಗಗಳಿದೆ ಅವುಗಳನ್ನೆಲ್ಲ ಹೊಡೆದು ಹಾಕುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಟೆಲ್ ಅವೀವ್ ಮತ್ತು ಜೆರುಸಲೆಂ ಈ ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ 2,000 ಡ್ರೋನ್ಗಳ ಮೂಲಕವಾಗಿ ದಾಳಿಯನ್ನ ಮಾಡಿದರೆ 500ಕ್ಕೂ ಹೆಚ್ಚು ಕ್ಷಿಪಣಿಗಳ ಮೂಲಕವಾಗಿ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದು. ಹೌದು, ಯುದ್ಧ ಅಂದರೆ ಎರಡು ದೇಶಗಳ ನಡುವೆ ನಡೆಯುವಂತಹ ವಿಚಾರವೇ ಆಗಿರಬಹುದು. ಆದರೆ ಅದರ ಪರಿಣಾಮ ಜನಸಾಮಾನ್ಯರ ಮೇಲೆ, ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಮುಂದಾಗ್ತಾ ಇದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಮುಂದಾಯ್ತಾ? ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇರಾನ್ನ 20 ಶಾಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿರುವಂತಹದ್ದು. ದಾಳಿಯಲ್ಲಿ 170 ವಿದ್ಯಾರ್ಥಿಗಳು, ಶಿಕ್ಷಕರು ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೈಮಾನಿಕ ದಾಳಿಯಿಂದ ಇರಾನ್ ತತ್ತರಿಸ್ತಾ ಇದೆ, ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪ್ ಒಂದು ಆಫರ್ ಅನ್ನು ಕೊಟ್ಟಿದ್ರು, ಮಾತುಕತೆಗೆ ಬನ್ನಿ, ಸಂಧಾನಕ್ಕೆ ಬನ್ನಿ ಅಂತ ಹೇಳಿ. ಅದಾಗದೇ ಇದ್ದಂತಹ ಸಂದರ್ಭದಲ್ಲಿ 1 ತಿಂಗಳವರೆಗೂ ಕೂಡ ಯುದ್ಧ ಮಾಡೋದಕ್ಕೆ ನಿರ್ಧರಿಸಿದ್ದೇವೆ ಅಂತ ಹೇಳಿ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದರು. ಈ ಬೆನ್ನಲ್ಲೇ ಅಮೆರಿಕ, ಇಸ್ರೇಲ್, ಇರಾನ್ ವಿರುದ್ಧ ತಮ್ಮ ಜಂಟಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಅದರ ಪರಿಣಾಮ ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಹೌದು, ಯುದ್ಧ ಅನ್ನುವಂಥದ್ದು ಒಂದೇ ಆಗಿರಬಹುದು, ಬಟ್ ಅದರ ಪರಿಣಾಮ, ಅದರ ಅನಾಹುತಗಳು 108. ಈ ಎರಡು ದೇಶದ ನಾಯಕರುಗಳ ಸ್ವಾಯತ್ತ ಹಿತಾಸಕ್ತಿ ಆಗಿರಬಹುದು, ರಾಜಕೀಯ ಕಾರಣಕ್ಕಾಗಿರಬಹುದು, ಧಾರ್ಮಿಕ ಕಾರಣಕ್ಕಾಗಿರಬಹುದು, ಈ ರೀತಿಯ ಯುದ್ಧಗಳಾಗುತ್ತೆ. ಬಟ್ ಪ್ರತಿ ಯುದ್ಧದಲ್ಲೂ ಕೂಡ ಸಮಸ್ಯೆಯನ್ನು ಅನುಭವಿಸುವಂತಹದ್ದು, ಅನಾಹುತಗಳಾಗುವಂತಹದ್ದು ಜನಸಾಮಾನ್ಯರಿಗೇನೆ. ಅದು ಈಗ ಇರಾನ್ ಇಸ್ರೇಲ್ ವಾರ್ನಲ್ಲೂ ಕೂಡ ಗೊತ್ತಾಗ್ತಾ ಇದೆ.